टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಭಾರತದ ಬೆಂಬಲಕ್ಕೆ ನಿಂತ ವಿಶ್ವದ ದೊಡ್ಡಣ್ಣ ಅಮೆರಿಕ ಉಗ್ರರ ವಿರುದ್ಧ ಸಮರ ಸಾರಿದ ಭಾರತಕ್ಕೆ ಬೆಂಬಲ. ಪಾಲ್ಗಾಮ್ ಉಗ್ರರ ದಾಳಿಗೆ ಅಮೆರಿಕ ತೀವ್ರ ಖಂಡಿಸಿದೆ. ಎಲ್ಲಾ ಸಮಯದಲ್ಲೂ ಕೂಡ ಅಮೆರಿಕ ಭಾರತದ ಜೊತೆಗಿದೆ. ಅಮೆರಿಕ ಹೌಸ್ ಸ್ಪೀಕರ್ ಮೈಕ್ ಜಾನ್ಸನ್ ಘೋಷಣೆ ಮಾಡಿದ್ದಾರೆ. ಎಂಥ ಸಂದರ್ಭದಲ್ಲೂ ಕೂಡ ಅಮೆರಿಕ ಭಾರತದ ಜೊತೆಗಿರುತ್ತೆ. ಭಾರತಕ್ಕೆ ಬೇಕಾದಂಥ ಎಲ್ಲಾ ಸಂಪನ್ಮೂಲಗಳನ್ನು ನೀಡುತ್ತೆ ಅಮೆರಿಕ ಅಂತ ಅಮೆರಿಕ ಹೌಸ್ ಸ್ಪೀಕರ್ ಮೈಕ್ ಜಾನ್ಸನ್ ಘೋಷಣೆ ಮಾಡಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಭಾರತ ಸಮರ ಸಾರಬೇಕು. ಭಾರತಕ್ಕೆ ಟ್ರಂಪ್ ಸರ್ಕಾರ ಎಲ್ಲಾ ನೆರವನ್ನು ನೀಡಲಿದೆ. ರಷ್ಯಾ ಬಳಿಕ ಭಾರತಕ್ಕೆ ಬೆಂಬಲ ಘೋಷಣೆ ಮಾಡಿದಂತ ಅಮೆರಿಕ. ಪಾಕ್ ಭಾರತದ ಉದ್ವಿಗ್ನತೆ ನಡುವೆ ಅಮೆರಿಕದ ಶಕ್ತಿ ಕೂಡ ಈಗ ಜಾಯಿನ್ ಆಗಿದೆ. Yes, look, we have great sympathy for what's happening over there, and we want to stand with our allies. I think India is a very important partner to us in so many ways. I hope that the trade negotiations will work out well between the two countries. No one asked me about tariffs. I'm glad. Yes, but a critically important relationship for us, and such a large population and such an important country. And India has to stand against terrorism there as well. We'll do everything we can in the U.S. to support those efforts, and I think that's all part of this relationship as it develops. The Trump administration clearly understands the importance of that relationship and clearly understands the importance, the threat of terrorism. And so I think if that threat is increased, I think you'll see the administration, my belief is that they will focus more energy and resources and time to help assist with that. That's certainly our hope. So thank you all for your patience. Arthur, thank you for the invitation. What a great group. I hope that you all come by the Speaker's office before you leave town if you haven't been there yet. We have the best photo op in all of America on the balcony. ಇದು ಭಾರತಕ್ಕೆ ಅಮೆರಿಕದ ಬೆಂಬಲ ಸಿಕ್ಕಿರೋದು ನಾವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಲ್ಲಿನ ಮೀಟಿಂಗ್ನಲ್ಲಿ ಅಮೆರಿಕ ಈಗ ತನ್ನ ಸಪೋರ್ಟನ್ನು ಕೊಡ್ತಾ ಇದೆ. ಮೈಕ್ ಜಾನ್ಸನ್ ಅಮೆರಿಕದ ಹೌಸ್ ಸ್ಪೀಕರ್ ಮಾತನಾಡಿದಂಥ ಮಾತುಗಳನ್ನು ನಾವು ಕೇಳಿದ್ವಿ. ಭಾರತಕ್ಕೆ ಬೇಕಾದಂಥ ಎಲ್ಲ ಸಂಪನ್ಮೂಲಗಳನ್ನು ಅಮೆರಿಕ ನೀಡುತ್ತೆ. ಭಯೋತ್ಪಾದನೆ ವಿರುದ್ಧ ಭಾರತ ಸಮರ ಸಾರಬೇಕು. ಈ ಒಂದು ನಿಟ್ಟಿನಲ್ಲಿ ನಾವು ಭಾರತದ ಜೊತೆಗಿದ್ದೀವಿ ಅಂತ ರಷ್ಯಾ ಬಳಿಕ ಭಾರತಕ್ಕೆ ಬೆಂಬಲ ಘೋಷಿಸಿದಂಥ ಒಂದು ದೊಡ್ಡ ಶಕ್ತಿ ಈಗ ಅಮೆರಿಕ. ಸೊ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯಲ್ಲಿ ಪಾಕ್ಗೆ ಚೀಮಾರಿ ಪರಮಾಣು ದಾಳಿ ಬೆದರಿಕೆಗೆ ಭದ್ರತಾ ಮಂಡಳಿ ಆಕ್ರೋಶ ವ್ಯಕ್ತಪಡಿಸಿದೆ. ಪಾಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಭಾಗಿಯಾಗಿದೆಯಾ? ಪಾಕಿಸ್ತಾನಕ್ಕೆ ಯುಎನ್ಎಸ್ಸಿ ಸದಸ್ಯರಿಂದ ತೀಕ್ಷ್ಣವಾದಂತಹ ಪ್ರಶ್ನೆ. ಭಯೋತ್ಪಾದಕ ದಾಳಿಯನ್ನ ವ್ಯಾಪಕವಾಗಿ ಖಂಡಿಸಿದಂತಹ ಸಭೆ, ಪಾಕಿಸ್ತಾನಕ್ಕೆ ಜವಾಬ್ದಾರಿ ಅಗತ್ಯದ ಪಾಠ ಮಾಡಿದಂತಹ ಸಭೆ. ಧಾರ್ಮಿಕ ಗುರುತಿನ ಆಧಾರದಲ್ಲಿ ನಡೆದಿರುವಂತಹ ದಾಳಿಗೆ ಖಂಡಿಸಲಾಗಿದೆ. ಕ್ಷಿಪಣಿ ಪರೀಕ್ಷೆ ಮತ್ತು ಪರಮಾಣು ಬೆದರಿಕೆ ಹಾಕಿರುವಂತಹ ಪಾಕ್ ಸಚಿವರ ಹೇಳಿಕೆಯನ್ನ ಉಲ್ಲೇಖಿಸಿ ಪಾಕ್ ಯುದ್ಧೋನ್ಮಾದಕ್ಕೆ ಖಂಡನೆ. ಪಾಕ್ನ ಕ್ಷಿಪಣಿ ಪರೀಕ್ಷೆ, ಪರಮಾಣು ಬೆದರಿಕೆ ಏನು ಹುಚ್ಚುಚ್ಚಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರಲ್ಲ ಈ ಪಾಕ್ನ ಒಂದಷ್ಟು ಸಚಿವರು, ಅವರಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಈಗ ಛೀಮಾರಿ ಹಾಕಿದೆ. ಉದ್ವಿಗ್ನತೆ ಹೆಚ್ಚೋದಕ್ಕೆ ನಿಮ್ಮ ಧೋರಣೆ ಕಾರಣ. ಒಂದು ಕಡೆ ನ್ಯೂಕ್ಲಿಯರ್ ವೆಪನ್ ಬಗ್ಗೆ ಪದೇ ಪದೇ ಹೇಳೋದು, ಇನ್ನೊಂದು ಕಡೆ ಈ ಕದನ ವಿರಾಮ ಉಲ್ಲಂಘನೆ, ಕದ್ದು ಮುಚ್ಚಿ ಕಳ್ಳರ ಹಾಗೆಲ್ಲ ಅಟ್ಯಾಕ್ ಮಾಡೋದು, ಈ ಥರ ನೀವು ಪ್ರೊವೋಕ್ ಮಾಡ್ತಾ ಇರೋದ್ರಿಂದನೇ ಇಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಿದೆ. ಉದ್ವಿಗ್ನತೆ ಹೆಚ್ಚಾಗೋಕ್ಕೆ ಪಾಕಿಸ್ತಾನದ ಧೋರಣೆ ಭಾಳ ಮುಖ್ಯವಾಗಿ. ಇವರು ಉಗ್ರರ ಒಂದು ಕಪಿಮುಷ್ಟಿಯಲ್ಲಿರುವಂಥ ಒಂದು ರಾಷ್ಟ್ರ. ಹಾಗಾಗಿ ನಿಮ್ಮ ಈ ಧೋರಣೆಯಿಂದಲೇ, ನಿಮ್ಮ ಸಪೋರ್ಟ್ನಿಂದಲೇ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಈಗ ವಿಶ್ವಸಂಸ್ಥೆ ಛೀಮಾರಿ ಹಾಕಿದೆ. ಭದ್ರತಾ ಮಂಡಳಿ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿರೋದು. ಜೊತೆಗೆ ಲಷ್ಕರ್ ಎ ತೊಯ್ಬಾ ಭಾಗಿಯಾಗಿದೆಯಾ ಈ ದಾಳಿಯಲ್ಲಿ? ಭಯೋತ್ಪಾದಕ ದಾಳಿಯನ್ನು ವ್ಯಾಪಕವಾಗಿ ಖಂಡಿಸಿದಂಥ ಸಭೆ. ನಿಮಗೊಂದಷ್ಟು ಜವಾಬ್ದಾರಿ ಇರಬೇಕು ಅನ್ನೋ ಪಾಠವನ್ನು ವಿಶ್ವಸಂಸ್ಥೆ ಪಾಕಿಸ್ತಾನಕ್ಕೆ ಮಾಡಿದೆ.